ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ನೋಡೋಣ ನೆಕ್ಸ್ಟ್ 48 ಅವರ್ಸ್ಗೆ ನಿಮ್ಮ ಎನರ್ಜಿ ಏನಿರುತ್ತೆ. ಓಕೆ, ಸೊ ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡೋಣ. ಕ್ವಿಕ್ ಆಗಿ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಲಿಂಕ್ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ತುಂಬಾ ಡೀಪ್ ಆಗಿರುವಂತ ರೀಡಿಂಗ್ ಬರುತ್ತೆ, ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು. ಸೊ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಎನರ್ಜಿ ನೆಕ್ಸ್ಟ್ 48 ಅವರ್ಸ್ಗೆ ಯಾವ ರೀತಿ ಇರುತ್ತೆ. ಓಕೆ, ನ್ಯೂ ಸ್ಟ್ರಾಟಜಿಯನ್ನ ನಿಮ್ಮಲ್ಲಿ ಒಂದು ತಗೊಂಡ್ ಬರ್ತಾ ಇದ್ದೀರಾ, ನೀವು ಆಸ್ಪೆಕ್ಟ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ, ನೀವು ಥಾಟ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಮತ್ತೆ ತುಂಬಾ 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 ಸ್ಟ್ರೈಟ್ ಫಾರ್ವರ್ಡ್ ಆಗಿ ವಿಚಾರ ಮಾಡುವಂತವ್ರು, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ, ಕ್ಲಾರಿಟಿ ಇದೆ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮ್ಗೆ ತುಂಬಾನೇ ಕ್ಲಾರಿಟಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಅಂತ ಇಲ್ಲ. ಏನೇ ಮಾತಾಡೋದಿದ್ರು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಮುಚ್ಚುಮರೆ ಇರ್ಲಾರ್ದೇನೆ. ಆ ಒಂದು ಮಾತಲ್ಲಿ ಕೂಡ ನಿಮ್ಗೆ ಅಷ್ಟೇ ಕ್ಲಾರಿಟಿ ಇರುತ್ತೆ. ತುಂಬಾ ಫೋಕಸ್ಡ್ ಆಗಿರುವಂತ ಪರ್ಸನಾಲಿಟಿಯನ್ನ ಹೊಂದ್ಕೊಳ್ತೀರಾ. ನೆಕ್ಸ್ಟ್ 48 ಅವರ್ಸ್ಗೆ ನಿಮ್ಗೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಓಕೆ, ಯಾವುದೇ ರೀತಿ ಎಮೋಷನಲಿ ನೀವು ಡಿಸ್ಕನೆಕ್ಟೆಡ್ ಅಂತ ಇರೋದಿಲ್ಲ. ತುಂಬಾ ಕನೆಕ್ಟೆಡ್ ಇರ್ತೀರಾ, ಅದ್ರ ಮೇಲೆ ವರ್ಕ್ ಕೂಡ ಮಾಡ್ತೀರಾ. ಅಷ್ಟೇ ನೀವು ಏನ್ ಮಾಡ್ತೀರಾ, ಫೋಕಸ್ಡ್ ಆಗಿರ್ತೀರಾ. ಏನ್ ಡಿಸಿಷನ್ಸ್ ತಗೋಬೇಕು ರಿಲೇಟೆಡ್ ನಿಮ್ಮ ಲವ್ ಲೈಫ್ ಇರ್ಬೋದು, ರಿಲೇಟೆಡ್ ನಿಮ್ಮ ಒಂದು ಕರಿಯರ್ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಅಲ್ಲಿ ನೀವು ತುಂಬಾ ಅಕ್ಯುರೇಟ್ ಆಗಿ ನಿರ್ಧಾರವನ್ನ ತಗೊಳ್ತೀರಾ. ಅದು ಪಾಸಿಟಿವ್ ಆಗಿ ಕೂಡ ತಗೊಳ್ತೀರಾ. ಯಾಕಂದ್ರೆ ತುಂಬಾ ವಿಚಾರ ಮಾಡುವಂತವ್ರು ನೀವು. ಸಡನ್ ಆಗಿ ಯಾವುದೋ ಒಂದು ಇದನ್ ಮಾಡಿದೆ ಆ ರೀತಿ ಅಲ್ಲ. ಆ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಂತವ್ರು. ಸುಮ್ನೆ ಏನೋ ಎಮೋಷನಲ್ ಆಗಿ ಯಾವುದೋ ಒಂದು ನಿರ್ಧಾರ ತಗೊಂಡೆ ಆ ರೀತಿ ಇಲ್ಲ. ಪ್ರಾಕ್ಟಿಕಲ್ ಆಗಿ ನಿರ್ಧಾರ ತಗೊಳ್ಳುವಂತ ಒಂದು ಮೆಂಟಾಲಿಟಿಯನ್ನ ನೀವು ಹೊಂದ್ಕೊಂಡಿದ್ದೀರಾ. ಓಕೆ, ಪ್ಯೂರ್ ಹಾರ್ಟೆಡ್ ಆಗಿದ್ದೀರಾ. ಇನ್ನೊಬ್ರು ಯಾರು ನಿಮ್ಮ ಮೇಲೆ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಥಾಟ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿರುತ್ತೆ. ನಿಮ್ಮ ಥಾಟ್ಸ್ ಮೇಲೆ ಕೂಡ ನಿಮ್ದು ಅಷ್ಟೇ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ಬಹುದು. ಹೊಸ ಹೊಸ ವಿಚಾರಗಳನ್ನ ಮಾಡ್ತೀರಾ, ಹೊಸ ಹೊಸ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ. ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಮೇ ಬಿ ನಿಮ್ಮ ಕರಿಯರೇ ಇರ್ಬೋದು. ಲವ್ ಲೈಫ್ ಅಲ್ಲಿ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕರಿಯರ್ ಅಲ್ಲೇನೆ ನಾನು ಹೇಳ್ತಾ ಇರುವಂತದ್ದು. ಮತ್ತೆ ಏನ್ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ನಿಮ್ಗೆ ತುಂಬಾನೇ ಕ್ಲಾರಿಟಿ ಇರುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಇದು ನಿಮ್ಮ ನೆಕ್ಸ್ಟ್ 48 ಅವರ್ಸ್ಗೆ ಎನರ್ಜಿ ಆಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ರೀಡಿಂಗಿಗೆ ಕನೆಕ್ಟ್ ಆಗಿ ಮತ್ತೆ ಎಷ್ಟು ನಿಮ್ಗೆ ರೆಸೊನೇಟ್ ಆಯ್ತು ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.